ಇಲ್ಲಿಂದ ನೋಡಿ ಆ್ಯಕ್ಚುಲಿ ಮನೆ ಸ್ಟಾರ್ಟ್ ಆಗೋದು ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಈ ಏರಿಯಾನೇ ನೋಡ್ಬೋದು. ಸೊ ಸ್ಟೇರ್ ಕೇಸನ್ನು ನಾರ್ಮಲಾಗೆ ಮಾಡಿದ್ದೀವಿ, ಇನ್ನು ನಾವು ಎಸ್ ಥರನೇ ಫಿಟ್ ಮಾಡಿದ್ದೀವಿ. ಆ್ಯಂಡ್ ಆಮೇಲೆ ಸೆಕ್ಷನ್ಸ್ ಯೂಸ್ ಮಾಡಿರೋದಷ್ಟೇ ನಾವು ರೌಂಡ್ ಪೈಪ್ನ ಟಾಪಲ್ಲಿ ಮಾತ್ರ ಯೂಸ್ ಮಾಡಿಕೊಂಡು ಅಂದರೆ ಸ್ಕ್ವೇರು ಮತ್ತು ರೌಂಡ್ ಪೈಪ್ನ ತುಂಬ ಚೆನ್ನಾಗಿ ಬರುತ್ತೆ. 1/1/2 ಇಂಚ್ ಪೈಪ್ಗಳನ್ನ ರನ್ ಮಾಡ್ಕೊಂಡು ಹೋಗಿದ್ದೀವಿ. ನಿಮಗೇನಾದರೂ ಫಸ್ಟ್ ಫ್ಲೋರಲ್ಲಿ 2 ರೂಮ್ ಮಾತ್ರ ಸಾಕು, ಇನ್ನೂ ಜಾಸ್ತಿ ಜಾಗ ಉಳಿತದೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಿಮಗೇನಾದರೂ ಫಸ್ಟ್ ಫ್ಲೋರಲ್ಲಿ 2 ರೂಮ್ ಮಾತ್ರ ಸಾಕು, ಇನ್ನೂ ಜಾಸ್ತಿ ಜಾಗ ಉಳಿತದೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ನೋಡಿ, ನಾವು ಇದೇ ಥರದಕ್ಕೆ ಅಂತ ಒಂದು ಸಲ ರೀಡಿಂಗ್ ರೂಮಾಗಿ ಕನ್ವರ್ಟ್ ಮಾಡ್ಕೋಬೋದು, ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಳಕ್ಕಂತ ಮಾಡಿದ್ದೀವಿ. ಆ್ಯಂಡ್ ಇದಕ್ಕೆ ಅಟ್ಯಾಚ್ಡಾಗಿ ತೊಗೊಂಬಿಟ್ಟು ಅದನ್ನು ಡೆವಲಪ್ ಮಾಡಿದ್ದೀವಿ. ಯಾಕಂದರೆ ಪೂರ್ತಿ ಬಾಲ್ಕನಿನೂ ಬೇಡ, ಪೂರ್ತಿ ರೂಮ್ ಬೇಡ ಅಂತ. ಇಲ್ಲಿಂದ ನೋಡಿ ಆ್ಯಕ್ಚುಲಿ ಮನೆ ಸ್ಟಾರ್ಟ್ ಆಗೋದು ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಈ ಏರಿಯಾನೇ ನೋಡ್ಬೋದು. ಸೊ ಸ್ಟೇರ್ ಕೇಸನ್ನು ನಾರ್ಮಲಾಗೆ ಮಾಡಿದ್ದೀವಿ, ಸೊ ಮೇಲೆ ಕತ್ಕೊಂಡು ಹೋಗೋ ಥರನೇ. ಬಟ್ ಇಲ್ಲಿ ಡಿಫ್ರೆಂಟ್ ಏನಂತ ಹೇಳಿದ್ರೆ, ಸೊ MS ರೈಲಿಂಗ್ಸು. ಸೊ MS ರೈಲಿಂಗ್ಸ್ ನೋಡ್ಬೋದು. ಸೊ ನಾರ್ಮಲಾಗಿ ಎಲ್ಲ ಕಡೆನೇ SS ಯೂಸ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ MS ಅಲ್ಲೇ ಬ್ಲ್ಯಾಕ್ ಕಲರ್ ಥೀಮಲ್ಲಿ ಯೂಸ್ ಮಾಡಿದ್ದೀವಿ. ಬಟ್ ಇದು ಯಾಕೆ ಇಷ್ಟು ಔಟ್ಲುಕ್ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿದ್ರೆ, ಸೊ ನಾವು ನೋಡ್ಬೋದು ಫಿಟ್ಟಿಂಗ್ ಮಾಡಿರೋದು. ಸೊ ಇದನ್ನು ನಾವು SS ಥರನೇ ಫಿಟ್ ಮಾಡಿದ್ದೀವಿ. ಆ್ಯಂಡ್ ಆಮೇಲೆ ಸೆಕ್ಷನ್ಸ್ ಯೂಸ್ ಮಾಡಿರೋದಷ್ಟೇ ನಾವು ರೌಂಡ್ ಪೈಪ್ನ ಟಾಪಲ್ಲಿ ಮಾತ್ರ ಯೂಸ್ ಮಾಡಿಕೊಂಡು, ಸೊ ಎಲ್ಲನೂ ನಮಗೆ ವರ್ಟಿಕಲ್ಸ್ ಮತ್ತು ಹಾರಿಜಾಂಟಲ್ಸ್ ಎಲ್ಲನೂ ಬಾಕ್ಸ್ ಸೆಕ್ಷನಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ನೀವೇನಾರ ಏನೋ ರೈಲಿಂಗ್ಸ್ನ ಪ್ಲ್ಯಾನ್ ಮಾಡ್ತಾಯಿದ್ದೀರಿ ಅಂತಂದರೆ ಈ ಥರ ಪ್ಲ್ಯಾನ್ ಮಾಡಿದ್ರಿ, ಎರಡನ್ನೂ ಮಿಕ್ಸ್ ಮಾಡಿ ಅಂತ ಹೇಳಿದ್ರೆ, ಅಂದರೆ ಸ್ಕ್ವೇರು ಮತ್ತು ರೌಂಡ್ ಪೈಪ್ನ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನೋಡ್ಬೋದು. ಸೊ ನಮಗೆ ಸೇಫ್ಟಿ ಗ್ರಿಲ್ಸು, ಸೊ ಸೇಫ್ಟಿ ಗ್ರಿಲ್ಸ್ ಅಷ್ಟೇ ಸ್ಟ್ರೇಟ್ ತೊಗೊಂಡಿದ್ದೀವಿ. ಎಲ್ಲಿ ನಮಗೆ ಹಾರಿಜಾಂಟಲ್ ಪೈಪ್ಸ್ಗಳು ಸಪೋರ್ಟೇ ಇಲ್ಲ. ಸೊ 2/1 ಏನೋ ಪೈಪ್ಗಳನ್ನ 1/2 ಇಂಚ್ ಪೈಪ್ಗಳನ್ನ ರನ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಅಯ್ಯೋ ಹಾರಿಜಾಂಟಲ್ ಯಾವುದೂ ಯೂಸ್ ಮಾಡಿಲ್ದೇ ಇರೋದಕ್ಕೆ ಇದು ಕೂಡ ಹೈಲೈಟ್ ಆಗ್ತಾಯಿದೆ. ಆ್ಯಂಡ್ ಬ್ಯಾಕ್ ಸೈಡ್ ನೋಡ್ಬೋದು. ಸೊ ಬ್ಯಾಕ್ ಸೈಡು ಅಷ್ಟೇ. ಸೊ ನಮಗೆ ಎಕ್ಸಾಕ್ಟ್ಲಿ ನಮಗೆ ಏನಂತಂದರೆ ಜಾಲಿ ಡಿಸೈನ್ನ ಮಾಡಿದ್ದೀವಿ. ನಿಮಗೇನಾದರೂ ಫಸ್ಟ್ ಫ್ಲೋರಲ್ಲಿ 2 ರೂಮ್ ಮಾತ್ರ ಸಾಕು, ಇನ್ನೂ ಜಾಸ್ತಿ ಜಾಗ ಉಳಿತದೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ನೋಡಿ, ನಾವು ಇದೇ ಥರದಕ್ಕೆ ಅಂತ ಒಂದು ಸೊಲ್ಯೂಷನ್ನ ಮಾಡಿದ್ದೀವಿ. ಈ ಒಂದು ರೂಮ್ನ ನಾವು ಮಲ್ಟಿಪರ್ಪಸ್ ರೂಮ್ ಅಂತ ಹೇಳ್ಬಿಟ್ಟು ಡಿಸೈನ್ ಮಾಡಿದ್ದೀವಿ. ಇಲ್ಲಿ ನಾವು ಯೋಗ ಮಾಡ್ಬೋದು, ಕೇರ ಮಾಡ್ಬೋದು, ಇಲ್ಲ ಏನೋ ರೀಡಿಂಗ್ ರೂಮಾಗಿ ಕನ್ವರ್ಟ್ ಮಾಡ್ಕೋಬೋದು, ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಳಕ್ಕಂತ ಮಾಡಿದ್ದೀವಿ. ಆ್ಯಂಡ್ ಇದಕ್ಕೆ ಅಟ್ಯಾಚ್ಡಾಗಿ ಸೊ ಎಕ್ಸ್ಪೆಷಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಂದು ದೊಡ್ಡದಾಗಿರೋದೊಂದು ಬಾಲ್ಕನಿನ ಕೊಟ್ಟಿದ್ದೀವಿ. ಈ ಬಾಲ್ಕನಿನಲ್ಲಿ ಆಟಾಡ್ಕೋಬೋದು, ಮತ್ತು ನಾವು ಏನಾದ್ರು ಸ್ವಿಂಗ್ ಹಾಕೊಳ್ಳೋದಕ್ಕಾಗಲಿ, ಮತ್ತು ಜಸ್ಟ್ ಏನೋ ಕಾಮನ್ನಾಗಿ ಮಾತಾಡೋದಕ್ಕಾಗಲಿ, ಸೊ ನಾವು ಮನೆ ಒಳಗಡೆ ಏನೊಂದು ಲಿವಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಸೊ ಅದನ್ನು ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ರೂಮ್ ಪ್ಲಸ್ ಬಾಲ್ಕನಿ ಥರ ತೊಗೊಂಬಿಟ್ಟು ಅದನ್ನು ಡೆವಲಪ್ ಮಾಡಿದ್ದೀವಿ. ಯಾಕಂದರೆ ಪೂರ್ತಿ ಬಾಲ್ಕನಿನೂ ಬೇಡ, ಪೂರ್ತಿ ರೂಮ್ ಬೇಡ ಅಂತ ಹೇಳ್ಬಿಟ್ಟು ಮಲ್ಟಿ ಏರಿಯಾ ಅಂತ ಹೇಳ್ಬಿಟ್ಟು ಮಲ್ಟಿ ಆಕ್ಸಿಸ್ ಏರಿಯಾ ಅಂತ ಡಿಸೈನ್ ಮಾಡಿದ್ದೀವಿ. ಬ್ಯೂಟಿಫುಲ್ಲಾಗಿ ಬಂದಿದೆ. ಸೊ ನೀವು ಕೂಡ ಏನಾರು ಮನೆ ಕಟ್ತಾ ಇದ್ದೀರಾ, ದೊಡ್ಡದಾಗಿದೆ ಮನೆ, ಸ್ಪೇಸ್ ಏನು ಯೂಟಿಲೈಸ್ ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತಂದರೆ ಇದನ್ನು ಇಂಪ್ಲಿಮೆಂಟ್ ಮಾಡಿ ತುಂಬಾ ಯೂಸ್ ಆಗುತ್ತೆ.